ನಿಮ್ಮ ಬರ್ಗೂರ್ ಅರ್ಷದ್. ಈಗೇನು ನಾನು ಕೊಟ್ಟಿಗೆ ಹಾರದಲ್ಲಿ ನಿಂತಿದ್ದೀನಿ. ನೀವು ಚಾರ್ಮುಡಿ ಘಾಟ್ ಮುಖಾಂತರ ಮಂಗಳೂರಿಗೆ ಹೋಗುವಂತ ಎಲ್ಲಾ ಪ್ರಯಾಣಿಕರು ಅಂದ್ರೆ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಥವಾ ಲಾರಿ ಆಗಿರ್ಬೋದು, ಗೂಡ್ಸ್ ವೆಹಿಕಲ್ಗಳಾಗಿರ್ಬೋದು, ಈ ಒಂದು ಸಂಚಾರ ಚಾರ್ಮುಡಿ ಘಾಟ್ ಸಂಚಾರಕ್ಕೆ ನೂತನವಾಗಿ ಒಂದು ನಿಯಮನ ಜಾರಿ ಮಾಡಿರುವಂತದ್ದು ಇವರು SP ಅವರೇ ಆದೇಶ ಮಾಡಿರುವಂತದ್ದು. ಸಾಕಷ್ಟು ಪತ್ರಿಕೆಯಲ್ಲಿ ನೀವೆಲ್ಲ ನೋಡಿರ್ತೀರಾ. ಸೊ ನೋಡಿ, ಇಲ್ಲಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಸಿಂಗಲ್ ವೆಹಿಕಲ್ ಅಂದ್ರೆ ಒಂದು ಗಾಡಿ ಪಾಸ್ ಆಗುವಂತದ್ದಿದ್ರೆ ಇಲ್ಲಿ ಬಿಡೋದಿಲ್ಲ. ಈಗ ಏನ್ ನೋಡ್ತಾ ಇರ್ಬೋದು ನೀವು, ಇದು ಚೆಕ್ ಪೋಸ್ಟ್ ಅಲ್ಲಿ ಇಬ್ರು ಪೊಲೀಸ್ನವರು ಕಡ್ಡಾಯವಾಗಿ ಇದ್ದೇ ಇರ್ತಾರೆ. ಸೊ ಹಾಗಾಗಿ CC ಕ್ಯಾಮ್ರಾನು ಕೂಡ ಇಲ್ಲಿ ಅಳವಡಿಸಿರ್ತಾರೆ. ಇದು ಮಾನಿಟರ್ SP ಆಫೀಸ್ ಅಲ್ಲೂ ಕೂಡ ಆಗುತ್ತೆ. ಒಂದು ಗಾಡಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ನೀವು ಚಾರ್ಮುಡಿ ಘಾಟ್ ಮುಖಾಂತರ ಮಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ 11 ಗಂಟೆಯಿಂದ ಒಳಗಡೆ ಬಂದ್ರೆ ಈಸಿಯಾಗಿ ಈ ಚೆಕ್ ಪೋಸ್ಟ್ ಓಪನ್ ಇರುತ್ತೆ. 11 ಗಂಟೆ ಆದ್ಮೇಲೆ ಬಂದ್ರೆ ನೀವು ನೋಡ್ಬೋದು, ಈ ಚೆಕ್ ಪೋಸ್ಟ್ ಅಲ್ಲಿ ಸಿಂಗಲ್ ಗಾಡಿಗೆ ಅಲೋ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಏನ್ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇಲ್ಲಿ SP ಆರ್ಡರ್ ಆಗಿರೋದ್ರಿಂದ ಸೊ ಈ ನಿಯಮನ ಇವ್ರು ಪಾಲಿಸ್ತಾರೆ. ಇಲ್ಲಿ CC ಕ್ಯಾಮ್ರಾನು ಕೂಡ ಅಳವಡಿಸಿರುವಂತದ್ದು. ಹಾಗಾದ್ರೆ ನಾವು ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಬಂದ್ರೆ ಚಾರ್ಮುಡಿ ಘಾಟ್ ಮುಖಾಂತರ ಮಂಗಳೂರು ತಲುಪೋದು ಹೆಂಗೆ ಅನ್ನೋ ಒಂದು ಪ್ರಶ್ನೆ ಇದೆಯಾ, ಧರ್ಮಸ್ಥಳಕ್ಕೆ ಹೋಗೋದು ಹೆಂಗೆ ಅನ್ನೋದು ಪ್ರಶ್ನೆ ಇದೆಯಾ. ಸೊ ಇಲ್ಲಿ ನೋಡ್ಬೋದು, ಇದೇ ಪೊಲೀಸ್ನವರು ಇಲ್ಲಿ 5 ಗಾಡಿಗಳನ್ನ ಜಮಾವಣೆ ಮಾಡ್ತಾರೆ. ಸೊ 5 ಗಾಡಿಗಳನ್ನ ಒಟ್ಟೊಟ್ಟಿಗೆನೆ ಚೆಕ್ ಪೋಸ್ಟ್ ಮುಖಾಂತರ ಸೇಫ್ಟಿಯಾಗಿ ಹಾದೋಗಕ್ಕೆ ಬಿಡ್ತಾರೆ. ಯಾಕೆ ಹೀಗ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ನಮ್ಮ ಸುರಕ್ಷಿತನು ಕೂಡ ಈ ಗಮನಕ್ಕೆ ಇಟ್ಕೊಂಡು ಮಾಡಿದ್ದಾರೆ. ಸೊ ಇಲ್ಲಿ ಗೈಡ್ಲೈನ್ಸ್ ನೋಡ್ಬೋದು. ಚಾರ್ಮುಡಿ ಘಾಟ್ ರಸ್ತೆ ಬಾಳೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ಇಲ್ಲಿ ವನ್ಯ ಪ್ರಾಣಿಗಳ ಓಡಾಟ ಹೆಚ್ಚಾಗಿರುತ್ತದೆ. ಇಲ್ಲಿ ವಾಹನ ನಿಲ್ಗಡೆ ಮಾಡೋದು, ವಾಹನವನ್ನ ನಿಲ್ಸೋದು, ಸೆಲ್ಫಿ ಹೊಡ್ಕೊಳ್ಳೋದು, ಆಮೇಲೆ ನೀರು ಬೀಳೋ ಜಾಗದಲ್ಲಿ ಸೆಲ್ಫಿ ಫೋಟೋ ತಕೊಳ್ಳೋದು, ಇವೆಲ್ಲಾನು ಕೂಡ ಜಾಸ್ತಿ ಆಗಿರೋದ್ರಿಂದ ಸೊ ಇಲ್ಲಿ ಪ್ರಯಾಣಿಕರ ಸುರಕ್ಷಿತವನ್ನು ಕೂಡ ಇಲ್ಲಿ ಒಂದು ಜಿಲ್ಲಾಡಳಿತ ಯೋಚನೆ ಮಾಡಿರುವಂತದ್ದು. ಸೊ ಎಲ್ಲಾ ರೀತಿಯಲ್ಲಿ ಹೆಲ್ಪ್ಫುಲ್ ಆಗುವಂತ ಕೆಲಸ ಇವರು ಮಾಡಿದ್ದಾರೆ. ಸೊ ಇಲ್ಲಿ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಆರಾಮಾಗಿ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಲ್ದೆ ತಲುಪಬೇಕು ಅಂತಂದ್ರೆ 11 ಗಂಟೆಯಿಂದ ಮುಂಚೆ ಬರಬೇಕು. 11 ಗಂಟೆ ಆದ್ಮೇಲೆ ನೀವು ಏನಾದ್ರೂ ಚಾರ್ಮುಡಿ ಮುಖಾಂತರ ತಲುಪಬೇಕು ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು, ಈಗ 5 ಗಾಡಿಗಳನ್ನ ಹೇಳಿದ್ರು ಪೊಲೀಸ್ನವರು. ಈ 5 ಗಾಡಿಗಳು ಇಲ್ಲಿ ಜಮಾವಣೆ ಆಗಿರುವಂತದ್ದು. ಸೊ ಈಗ ಎಲ್ಲಾರನು ನಮ್ಮನ್ನ ಏಕಕಾಲಕ್ಕೆ ಬಿಡ್ತಾರೆ. ಯಾಕಂದ್ರೆ ಹಿಂದೆ ಮುಂದೆ ಹೋಗಿ ಘಾಟಲ್ಲಿ ಸೇಫ್ಟಿ ಆಗಿರ್ಬೇಕು, ನಮ್ಮ ಉದ್ದೇಶನೂ ಕೂಡ ನಾವು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿನ ಜಿಲ್ಲಾಡಳಿತಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ತೀವಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಸಾರ್ವಜನಿಕರ ಗಮನಕ್ಕೆ ಬರ್ಲಿ ಅಂತ. ಸೊ ನೀವು ಟೈಮ್ ಪಿಕಪ್ ಮಾಡಿ ಹೋಗುವಂತವ್ರು, ಅರ್ಜೆಂಟ್ ಹೋಗುವಂತವ್ರು ಬಂದ್ರೆ ಸೊ 5 ಗಾಡಿ ಇಲ್ಲಿ ಆಗೋವರೆಗೂ ಕೂಡ ಈ ಚೆಕ್ ಪೋಸ್ಟ್ ಅಲ್ಲೇ ಇರ್ಬೇಕಾಗ್ತದೆ. ಸೊ ನೀವು ಬೇಗ ತಲುಪಬೇಕು ಅಂದ್ರೆ 11 ಗಂಟೆಯಿಂದ ಮುಂಚೆ ಬನ್ನಿ. ಈ ರೂಲ್ಸ್ ನ ಫಾಲೋ ಮಾಡಿ. ಯಾಕಂದ್ರೆ ಇಲ್ಲಿ ನೋಡಿ, ಪೊಲೀಸ್ನವರು ಇದ್ದಾರೆ, CC ಕ್ಯಾಮ್ರಾನು ಕೂಡ ಅಳವಡಿಸಿದ್ದಾರೆ. ಎಲ್ಲಾನು ಇರೋದ್ರಿಂದ ಸುರಕ್ಷಿತದ ಬಗ್ಗೆ ಈ ಒಂದು ಎಚ್ಚರಿಕೆ ಕ್ರಮವನ್ನ ಕೈಗೊಂಡಿರೋದು. ಸೊ ಇಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.